ಗಂಡನನ್ನ ಹುಡುಕಿಕೊಂಡು ಬಂದ ಮಹಿಳೆ ಮೇಲೆ ಅತ್ಯಾಚಾರವೆಸಗಲಾಗಿದೆ. ಬೆಂಗಳೂರಿಂದ ಕೊಪ್ಪಳದ ಗಂಗಾವತಿಗೆ ಈ ಮಹಿಳೆ ಬಂದಿದ್ರು. ತಮ್ಮ ಪತಿಯನ್ನ ಹುಡುಕೊಂಡು ಬಂದಿದ್ರು. ಮಹಿಳೆ ಮೇಲೆ ಅತ್ಯಾಚಾರ ಮಾಡಲಾಗಿದೆ. ಹೀಗೆ ಪತಿಯನ್ನ ಹುಡುಕಿಕೊಂಡು ಬಂದ ಮಹಿಳೆಯ ಮೇಲೆ ಒಂದು ಗುಂಪು ಏಕಾಏಕಿ ಎರಗಿದೆ. 6 ಜನರ ಗುಂಪಿನ ಪೈಕಿ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿದ್ದಾನೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಬಸ್ ನಿಲ್ದಾಣದ ಬಳಿ ಈ ಘಟನೆ ನಡೆದಿರುವಂಥದ್ದು. ನನ್ನ ಪತಿಯನ್ನು ಹುಡುಕಿಕೊಂಡು ಅಂತ ಬಂದಿದ್ದಾರೆ. ಇದ್ದಕ್ಕಿದ್ದ ಹಾಗೆ 6 ಮಂದಿಯ ಗುಂಪೊಂದು ಮಹಿಳೆಯ ಮೇಲೆ ಎರಗಿದೆ. ಈ ಸಂದರ್ಭದಲ್ಲಿ ಓರ್ವ ಪೈಕಿ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಅನ್ನೋ ಪ್ರಕರಣ ಸದ್ಯ ಗೊತ್ತಾಗ್ತಾ ಇರೋದು. ಕೊಪ್ಪಳದ ಗಂಗಾವತಿಯ ಬಸ್ ನಿಲ್ದಾಣದ ಸಮೀಪ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಮೂಲದ ಮಹಿಳೆ ಅನ್ನೋದು ಗೊತ್ತಾಗ್ತಾ ಇದೆ. 21 ವರ್ಷದ ವಯಸ್ಸಿನ ಮಹಿಳೆ ಅವರ ಪತಿಯನ್ನ ಹುಡುಕೊಂಡು ಬಂದಿರ್ತಾರೆ. ಅವರು ಏಕಾಂಗಿಯಾಗಿ ಬಂದಿರ್ತಾರೆ. ಪತಿಯನ್ನ ಹುಡುಕೊಂಡು ಬಸ್ ನಿಲ್ದಾಣದ ಸಮೀಪ ಗುಂಪೊಂದು ಅವರನ್ನು ನೋಡಿ ಅವರ ಮೇಲೆ ಎರಗಿ ಅತ್ಯಾಚಾರ ಮಾಡಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ಯಾವಾಗ ನಡೆದಿರುವಂಥ ಘಟನೆ, ಹೇಗಾಯ್ತು, ಏನು ಗೊತ್ತಾಗ್ತಾ ಇದೆ ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ವಿಜಯ್, ಇದು ನಿಜಕ್ಕೂ ಒಂದು ಏನಂತಂದ್ರೆ ಸಿನಿಮಿ ಮಾದರಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಅಂತ ನಾವು ಹೇಳ್ಬೋದು. ಏನು ಕೊಪ್ಪಳದ ಭತ್ತದ ನಾಡು ಗಂಗಾವತಿಯಲ್ಲಿ ಫೆಬ್ರವರಿ 8ರಂದು ರಾತ್ರಿ 9 ಗಂಟೆಗೆ ನಡೆದಿರುವಂಥ ಒಂದು ನೀಚ ಕೃತ್ಯ ಅಂತ ಹೇಳ್ಬೋದು. ಕಾರಣ ಏನಂತಂದ್ರೆ ಬೆಂಗಳೂರಿನ ಗೊರಗೊಂಟೆಪಾಳ್ಯದ ಸಂತ್ರಸ್ತೆ ಏನು ಕಾರಟಗಿ ತಾಲೂಕಿನ ಸಿದ್ದಾಪುರ ಮಂಜುನಾಥ್ ಎನ್ನುವರ ಜೊತೆಗೆ ಮದುವೆ ಆಗಿರ್ತಾಳೆ. ಮದುವೆಯ ಆದ ನಂತರ ಕೆಲವು ದಿನಗಳ ನಂತರ ಇಬ್ಬರ ನಡುವೆ ನಿರಂತರವಾಗಿ ಜಗಳ ಆಡ್ತಿರ್ತಾರೆ. ಕಂಪ್ಲೀಟ್ ಏನಂದ್ರೆ 15 ದಿನಗಳ ಕಾಲ ಇವರು ಒಬ್ಬರಿಗೊಬ್ಬರು ಜಗಳ ಆಡಿರ್ತಾರೆ. ಹಾಗಾಗಿ ಗಂಡನ ಹುಡುಕೊಂಡು ಏನು ಗಂಗಾವತಿಗೆ ಮಹಿಳೆ ಬಂದಿರ್ತಾಳೆ. ಆ ಸಂದರ್ಭದಲ್ಲಿ ರಾತ್ರಿ 9 ಗಂಟೆ ಸುಮಾರು, ಫೆಬ್ರವರಿ 8ರಂದು 9 ಗಂಟೆ ಸುಮಾರು ಇಬ್ಬರ ನಡುವೆ ಗಲಾಟೆ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ಯುವಕರ ಗುಂಪೊಂದು ಬರುತ್ತೆ. ಬಂದು ಇಬ್ಬರ ನಡುವೆ ಎಂಟ್ರಿ ಆಗ್ತಾರೆ. ಇಬ್ಬರ ನಡುವೆ ಜಗಳ ಬಿಡಿಸುವ ನೆಪದಲ್ಲಿ ಏನು ಮಾಡ್ತಾರೆ ಅಂತಂದರೆ ಆ ಮಹಿಳೆ, ಸಂತ್ರಸ್ತ ಮಹಿಳೆಯನ್ನು ಆ ಗುಂಪಿನಲ್ಲಿರುವಂಥ ಲಿಂಗರಾಜ್ ಎನ್ನುವ ಒಬ್ಬ ವ್ಯಕ್ತಿ ಎಳೆದುಕೊಂಡು ಹೋಗ್ತಾನೆ. ಎಳೆದುಕೊಂಡು ಹೋಗಿ ಅಲ್ಲೇ ಇರುವಂಥ ಬಸ್ ಸ್ಟ್ಯಾಂಡ್ ಎದುರಿಗೆ ಒಂದು ಏನು ಉದ್ಯಾನವನ ಇದೆ, ಆ ಉದ್ಯಾನವನದಲ್ಲಿ ಅತ್ಯಾಚಾರ ಎಸಗ್ತಾನೆ. ಆ ಅತ್ಯಾಚಾರಕ್ಕೆ ಏನಂತಂದರೆ ಇನ್ನು ಉಳಿದ ಸ್ನೇಹಿತರು ಕೂಡ ಸಾಥ್ ನೀಡಿರುವಂಥದ್ದು. ಮೌಲಾ ಹುಸೇನ್, ಶಿವಕುಮಾರ್ ಸ್ವಾಮಿ, ಪ್ರಶಾಂತ್, ಮಹೇಶ್ ಮತ್ತು ಮಾದೇಶ್ ಎನ್ನುವರು ಏನಂತಂದರೆ ಆ ಲಿಂಗರಾಜ್ ಏನು ಅತ್ಯಾಚಾರ ಎಸಗ್ತಾನೆ ಅವನಿಗೆ ಸಾಥ್ ನೀಡ್ತಾರೆ. ಹಾಗಾಗಿ ಸಂತ್ರಸ್ತ ಮಹಿಳೆ ಈಗ ಏನಂದರೆ ಪೊಲೀಸ್ ಮೆಟ್ಲೇರಿರುವಂಥದ್ದು, ದೂರು ನೀಡಿರುವಂಥದ್ದು. ಪೊಲೀಸ್ ನಗರ ಏನು ಗಂಗಾವತಿ ನಗರ ಪೊಲೀಸ್ ಠಾಣೆ ಇದೆ, ಅಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ರಾಜು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.